ಕಾರ್ಯಕ್ರಮ ಏನು ಅಂತಂದರೆ, ಚಿಕ್ಕಬಳ್ಳಾಪುರದಲ್ಲಿ ನಾವು ಆಕಾಶ್ ಗ್ಲೋಬಲ್ ಶಾಲೆ ಅಂತ ಮಾಡಿ ನಾವು ಮುಂದಿನ ಎಜುಕೇಷನ್ ಸೆಕ್ಟರಲ್ಲಿ ನಾವು ಮುಂದುವರಿಬೇಕು ಅಂತ ಹೋಗ್ತಾ ಇರುವಂಥ ಈ ದಿನಗಳಲ್ಲಿ ಒಂದು ಪ್ರೀ ಸ್ಕೂಲ್ ಮಕ್ಕಳಿಗೆ ಒಂದು ಗ್ರ್ಯಾಜುಯೇಷನ್ ಡೇ ಮಾಡೋದ್ರ ಮುಖಾಂತರ ಅವರು UKG ಮುಗಿಸ್ಕೊಂಡು 1ನೇ ಕ್ಲಾಸ್ಗೆ ಪ್ರಮೋಟ್ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಅವ್ರನ್ನ ಒಂದು ಸೆಲೆಬ್ರೇಟ್ ಮಾಡೋಣ ಅನ್ನೋ ಉದ್ದೇಶದಿಂದ ಎಲ್ಲ ಪೇರೆಂಟ್ಸನ್ನು ಕರೆದು ಆ ಪೇರೆಂಟ್ಸ್ ಮುಂದೆ ಆ ಮಕ್ಕಳನ್ನು ಗ್ರ್ಯಾಜುಯೇಟ್ ಮಾಡ್ತಾ ಆ ಮಕ್ಕಳಿಗೆ ಒಂದು ಫೀಲ್ ಕೊಡ್ತಾ ನಾವು ಪ್ರೀ ಸ್ಕೂಲ್ ಸೆಕ್ಟರ್ನ ದಾಟಿ ನಾವು ಮುಂದೆ ಹೋಗ್ತಾ ಇದ್ದೀವಿ, ನಮ್ಮ ಜೀವನದಲ್ಲಿ ಇನ್ನೊಂದು ಘಟ್ಟಕ್ಕೆ ನಾವು ಮುಂದುವರಿತಾ ಇದ್ದೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ನ ಅವ್ರಿಗೆ ತುಂಬ್ತಾ ಅದನ್ನ ಆ ಒಂದು ಸೆಲೆಬ್ರೇಷನ್ನ ನಾವು ಸ್ಕೂಲಲ್ಲಿ ಮಕ್ಕಳ ಜೊತೆ ಮತ್ತು ಪೇರೆಂಟ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ತಾ ಗ್ರ್ಯಾಜುಯೇಷನ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸರ್. ಪೇರೆಂಟ್ಸ್ಗೆ ನಾವೇನು ಹೇಳೋದಕ್ಕೆ ಬಯಸ್ತೀವಿ ಅಂತಂದರೆ, ಮಕ್ಕಳಲ್ಲಿ ಪ್ರತಿಯೊಂದು ಮಗುವಿನಲ್ಲೂ ಬೇರೆ ಬೇರೆ ಥರದಾದಂತಹ ಒಂದು ಕೇಪಬಿಲಿಟೀಸ್ ಇರುತ್ತವೆ. ಆ ಒಂದು ಕೆಪಾಸಿಟಿ ಮತ್ತು ಕೇಪಬಿಲಿಟೀಸ್ನ ಗುರುತಿಸ್ತಾ ಮಕ್ಕಳಿಗೆ ನಾವು ಗ್ರೂಮ್ ಮಾಡ್ತಾ ಅವ್ರನ್ನ ಮುಂದಿನ ದಿನಗಳಲ್ಲಿ ಒಂದು ಭಾರತ ದೇಶದ ಒಂದು ಒಳ್ಳೆಯ ನಾಗರಿಕನಾಗಿ ಒಳ್ಳೆಯ ಪ್ರಜೆಯಾಗಿ ರೂಪಿಸ್ತಾ ಅದನ್ನ ಮಕ್ಕಳನ್ನ ಮುಂದೆ ತಗೊಂಡೋಗೋದಕ್ಕೋಸ್ಕರ ಅವ್ರು ಏನು ಪ್ರಯತ್ನ ಪಡ್ತಾರೋ ಆ ಪ್ರಯತ್ನದಲ್ಲಿ ನಾವು ಅವ್ರ ಜೊತೆ ಕೈ ಜೋಡಿಸಿ ನಾವು ಸಹ ನಿಮ್ಮ ಮಕ್ಕಳನ್ನ ಒಂದು ಒಳ್ಳೆಯ ಪ್ರಜೆಯಾಗಿ ದೇಶಕ್ಕೆ ಒಂದು ಒಳ್ಳೆಯ ನಾಗರಿಕನಾಗಿ ಮಾಡೋದಕ್ಕೆ ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನ ಪಡ್ತೇವೆ. ಹಾಗಾಗಿ ಈ ಒಂದು ಗ್ರ್ಯಾಜುಯೇಷನ್ ಡೇಗೆ ಬಂದಂತಹ ಎಲ್ಲ ಪೇರೆಂಟ್ಸ್ಗೂ ನಾವು ಧನ್ಯವಾದಗಳನ್ನು ಮತ್ತು ಮಕ್ಕಳಿಗೂ ನಾವು ಕಂಗ್ರ್ಯಾಚುಲೇಟ್ಸ್ ಮಾಡ್ತಾ ನಾವು ಈ ಕಾರ್ಯಕ್ರಮನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಮಕ್ಕಳನ್ನ ಯಾವ ರೀತಿ ಪ್ರೋತ್ಸಾಹ ಮಾಡಬೇಕು ಅಂತ ನಾವು ಹೇಳ್ತೀವಿ ಅಂತಂದರೆ, ಈಗ ಜನರಲ್ ಆಗಿ ಎಲ್ಲರೂ ಏನು ಮಾಡ್ತಾರೆ, ಮಕ್ಕಳಿಗೆ ಈ ಚಿಕ್ಕ ಮಕ್ಕಳಿಂದನೇ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿನ್ನ ಕೈಯಲ್ಲಿ ಆಗಲ್ಲ, ನೀನು ಸುಸ್ತಾಗ್ತೀಯಾ, ನಿನಗೆ ಓದೋಕ್ಕಾಗಲ್ಲ, ಇಲ್ಲ ನಿನಗೆ ನೆನಪಿರಲ್ಲ ಅಂತ ನೆಗೆಟಿವ್ ಥಾಟ್ಸ್ನ ಮಕ್ಕಳಲ್ಲಿ ಇಂಪ್ಲೀಟ್ ಮಾಡ್ತಾ ಹೋಗ್ತಾ ಇದ್ದಾರೆ ಪೇರೆಂಟ್ಸ್. ಈಗ ಎಲ್ಲ ಕಡೆ ನಡೀತಾ ಇರೋದಂಥದ್ದೇ. ಈಗ ನಾವು ಪೇರೆಂಟ್ಸ್ಗೆ ಏನು ಹೇಳಕ್ಕೆ ಹೊಟ್ಟಿದ್ದೀವಿ ಅಂತಂದರೆ, ದಯವಿಟ್ಟು ಮಕ್ಕಳಿಗೆ ಯಾವುದನ್ನು ನೆಗೆಟಿವ್ ಥಾಟ್ಸ್ನ ಇಂಪ್ಲೀಟ್ ಮಾಡಬೇಡಿ, ನೆಗೆಟಿವ್ ಇನ್ಫ್ಲೂಯೆನ್ಸೇ ಮಾಡಬೇಡಿ. ಮಕ್ಕಳ ಕೈಯಲ್ಲಿ ಆಗಲ್ಲ ಅನ್ನೋ ಮಾತೇ ಮಾತಾಡಬೇಡಿ. ಮಕ್ಕಳಿಗೆ ಯಾವಾಗಲೂ ಎನ್ಕರೇಜಿಂಗ್ ಮಾತುಗಳು ಮಾತಾಡಿ, ನಿಮ್ಮ ಕೈಯಲ್ಲಿ ಆಗುತ್ತೆ, ನೀವು ಏನು ಬೇಕಾದರೂ ಟ್ರೈ ಮಾಡಿ, ನಾವಿದ್ದೀವಿ ನಿಮ್ಮ ಜೊತೆ, ನಾವು ಸಪೋರ್ಟ್ ಮಾಡ್ತೀವಿ, ಅಕಸ್ಮಾತ್ ಸೋತ್ರೂ ನೀವು ಭಯ ಬೀಳಬೇಡಿ, ಆ ಸೋಲು ಮತ್ತು ಇನ್ನೊಂದು ಗೆಲುವಿಗೆ ಅದೊಂದು ಸೋಪಾನ ಮೆಟ್ಲಾಗತ್ತೆ, ಅದು ಬಿಟ್ಟರೆ ನೀವು ಯಾವುದೇ ಕಾರಣಕ್ಕೂ ಹಿಂಜರಿಬೇಡಿ ಅಂತ ಸಪೋರ್ಟ್ ಮಾಡ್ತಾ ಮಕ್ಕಳಿಗೆ, ಮತ್ತು ಮಕ್ಕಳು ಮುಂದೆ ಏನಾಗಬೇಕು ಅಂತಿದ್ದಾರೋ ಆ ಮಕ್ಕಳಿಗೆ ಈ ದಿನವೇ ಒಂದು ಅವರಲ್ಲಿ ಒಂದು ಕನಸನ್ನು ಮೂಡಿಸ್ತಾ ಆ ಮಕ್ಕಳನ್ನ ಆ ಒಂದು ನಿಟ್ಟಿನಲ್ಲಿ ಪ್ರೋತ್ಸಾಹ ಕೊಡ್ತಾ ಅವ್ರನ್ನ ಮುಂದುವರಿಸಬೇಕು ಅಂತ ಪೇರೆಂಟ್ಸಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ವಿನಯ್ ಅಂತ, ಮ್ಯಾನೇಜಿಂಗ್ ಡೈರೆಕ್ಟ್ರು, ವೃತ್ತಿಯಲ್ಲಿ ವಕೀಲನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಮೇಲೆ